ಧರ್ಮಸ್ಥಳ ಪ್ರಕರಣವನ್ನ ಎಸ್ಐಟಿಗೆ ನೀಡಿರುವ ವಿಚಾರ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ. ಸರ್ಕಾರದ ಪ್ರಕರಣವನ್ನ ಈಗಾಗಲೇ ಎಸ್ಐಟಿ ತನಿಖೆಗೆ ಕೊಟ್ಟಿದೆ. ಧರ್ಮಸ್ಥಳ ಪ್ರಕರಣವನ್ನ ಎಸ್ಐಟಿಗೆ ನೀಡಿರುವಂತಹ ವಿಚಾರ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ. ಸರ್ಕಾರ ಪ್ರಕರಣವನ್ನ ಈಗಾಗಲೇ ಎಸ್ಐಟಿ ತನಿಖೆಗೆ ಕೊಟ್ಟಿದೆ. ಈ ಬಗ್ಗೆ ಆತುರದಿಂದ ಮಾತನಾಡುವುದು ಸರಿಯಲ್ಲ. ಈ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಬಿಜೆಪಿಯವರು ಏನು ಬೇಕಿದ್ರೂ ಮಾತನಾಡ್ತಾರೆ. ಮೋದಿ ಅವಧಿ ಮುಗಿಯುವವರೆಗೂ ಕೂಡ ಯಾರೂ ಮಾತನಾಡಕ್ಕಾಗಲ್ಲ. ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳ್ತಿದೆ. ರಾಜಕೀಯಕ್ಕಾಗಿ ಇಡಿ ಬಳಸ್ತಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ನೀಡಿದೆ. ಬಿಡಿ ಸರ್, ಹೋಗ್ಲಿ. ಈಗ ಏನಿದೆ, ಈಗ ಮೋದಿ ಸಾಹೇಬ್ರದ್ದು ಒಂದು ಟರ್ಮ್ ಇದೆ, ಅರ್ಥ ಆಯ್ತಲ್ವಾ? ಅದು ಮುಗಿಯೋವರೆಗೆ ದೇಶದಲ್ಲಿ ಯಾರೇನು ಮಾತಾಡಂಗಿಲ್ಲ. ಆ ಟರ್ಮ್ ಮುಗಿಲದು. ಈಗೇನಾಗೈತೆ ಅಂತ ನಾವೇನು ಹೇಳಿದ್ರೆ ಅವ್ರ ವಿರುದ್ಧನೇ ಇದೆ ಅಂತ ಹೇಳ್ತೀರಿ. ಇವತ್ತಿಲ್ಲದ್ರೆ ಮುಂದೆ ಬರ್ತಕ್ಕಂಥ ದಿನಗಳಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲ ಆಡಳಿತಗಳ ಮಾಪನ ಆಗೇ ಆಗುತ್ತೆ ಮುಂದೆ. ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಬೇಡ. ಇಡಿ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಭಾಳ ಸರಿಯಲ್ಲ. ಇದು ಗವರ್ನರ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಗವರ್ನರ್ ಏನು ಮಾಡ್ತಾ ಇದ್ದಾರೆ, ಯಾವ ರಾಜ್ಯಗಳಲ್ಲಿ ಏನು ಮಾಡ್ತಾ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ. ಇಡಿ ಯಾವ ರೀತಿ ನಡೆಸ್ತದೆ ಅಂತ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಈಗ ಏನು ಚರ್ಚೆ ಮಾಡಿದೆ ಹೇಳಿ. ಮೂಡಾ ಕೇಸ್ ಅಂತಂಗೆ ಸುಪ್ರೀಂ ಕೋರ್ಟ್ ರಿಲ್ಯಾಕ್ಸ್ ಕೊಟ್ಟಿದೆ ಸರ್ ಸಿಎಂ. ಅದು ಹೇಳಿದ್ದೆ, ಅದೇ ಹೇಳಿದ್ನಲ್ಲ ಈಗ ಅಲ್ಲಿವರೆಗೆ ಅದೇ ಹೇಳ್ತಿರೋದು. ಇದರಲ್ಲಿ ನೀವು ರಾಜಕೀಯಕ್ಕಾಗಿ ಇಡಿ ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದು ಈ ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ಹೇಳಿದೆ. ನಮಗಿಲ್ಲಿ ಗುರ್ತಾಗಲ್ಲ, ಇದರಲ್ಲಿ ಜಾಸ್ತಿ ತೋರಿಸಲ್ಲ. ಯಾವುದೇ ಕೇಂದ್ರ ಸರ್ಕಾರ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಜಾಸ್ತಿ ಬೆಳಕಿಗೆ ಬರೋದಿಲ್ಲ ಈ ದೇಶದಲ್ಲಿ. ಯಾವುದೇ ನೆಗೆಟಿವ್ ಇದ್ರೆ ದೇಶದಲ್ಲಿ ಬೆಳಕಿಗೆ ಬರೋದಿಲ್ಲ. ಅದಕ್ಕಾಗಿ 11 ವರ್ಷ ಏನಾಯ್ತು ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ. ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ, ಎಲ್ಲ ಹುಡುಗರಿಗೆ ಕೆಲಸ ಸಿಕ್ಬಿಟ್ಟೈತೆ, ರೈತರು ಆರಾಮಿದ್ದಾರೆ. ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖನೇ ಇಲ್ಲ. ಏನು ಬಿಜೆಪಿ ಹೇಳೋದಂದ್ರೆ ಈ ದೇಶದಲ್ಲಿ ಯಾರಿಗೆ ಕಷ್ಟ ಸುಖ ಇಲ್ಲ, ಎಲ್ಲ ಯುವಕರಿಗೆ ಕೆಲಸ ಇದೆ, ರೈತರು ಅನುಕೂಲ ಆಗಿದ್ದಾರೆ. ನಾವು ಯಾವ ಚರ್ಚೆ ಆಗ್ತವೆ ನೀವೇ ನೋಡ್ರಲ್ಲ. ಚರ್ಚೆ ಆಗೋದು ಒಂದ್ ಸೈಡ್ ಚರ್ಚೆ ಆಗೋದ್ರಲ್ಲಿ ಅದ್ರಾಗೇನು ಎಳ್ಳೆ ಮಾತೇ ಇಲ್ಲಲ್ಲ. ಬೇಕಾದ್ರೆ ಕಳೆದ 10 ವರ್ಷ ತೆಗೆದುಬಿಟ್ಟು ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಇದೇ ರೀತಿ ಇರ್ತಕ್ಕಂಥ ವಾತಾವರಣ ಇದೆ. ಅದ್ರಾಗೆ ಸುಳ್ಳೇನಿದೆ? ಟ್ರಂಪ್ ಹೇಳಿಕೆ ಇನ್ನೂ ಕೂಡ ಪ್ರತಿಕ್ರಿಯೆ ಆಗ್ತದೆ ಬಿಜೆಪಿ. ನಮ್ಮನ್ನು ಕೇಳಿದ್ರೆ ಹೆಂಗಿರು, ಬಿಜೆಪಿ ಅವ್ರಿಗೆ ಕೇಳ್ರಿ. ಪ್ರಹ್ಲಾದ್ ಜೋಶಿ ಅವ್ರು ಬರ್ತಾರೆ, ಅವ್ರನ್ನ ಕೇಳ್ರಿ. ಇಲ್ಲಿ ಬಂದಾಗಲ್ಲ ಬಂದು ಸಿದ್ದರಾಮಯ್ಯ ಅವ್ರ ವಿರುದ್ಧ ನಮ್ಮ ವಿರುದ್ಧ ಹೇಳೋಗ್ತಾರಲ್ಲ. ಡೆವಲಪ್ಮೆಂಟ್ ವಿಷಯಗಳು ಚರ್ಚೆ ಆಗ್ತಿಲ್ಲ ಸರ್. ಅಲ್ರಿ, ಅವ್ರಿಗೆ ಬಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ. ಪ್ರಧಾನಮಂತ್ರಿ ಅವ್ರು ಹೇಳಿಲ್ಲ ಈ ವರ್ಷ 11 ವರ್ಷ ಏನ್ ಮಾಡಿದಾರೆ ಅಂತ ಅವ್ರ ಬಾಯಲ್ಲಿ ಕೇಳ್ಬೇಕಲ್ಲ ನಾವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.